ಪಂಜಾಬ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ. ಅಹಮದಾಬಾದ್ ಸ್ಟೇಡಿಯಂನತ್ತ ಜನಸಾಗರವೇ ಹರಿದು ಬರ್ತಾ ಇದೆ. ಸ್ಟೇಡಿಯಂನ 80,000 ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್. ಎಂಥ ಕ್ರೇಜ್ ಇದು ಇವತ್ತಿನ ಮ್ಯಾಚ್. ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. 80,000 ಆನ್ಲೈನ್ ಟಿಕೆಟ್ಗಳು ಬಿಕರಿಯಾಗಿರೋದು. 1.32 ಲಕ್ಷ ಆಸನ ಸಾಮರ್ಥ್ಯ, 1.5 ಲಕ್ಷ ಸೀಟ್ಗಳಿದಾವೆ. ಇಲ್ಲಿ ದೊಡ್ಡ ಸ್ಟೇಡಿಯಂ ಇದು, ಮೋದಿ ಸ್ಟೇಡಿಯಂ. 25,000 ಆಸನ ಕಾಯ್ದಿರಿಸಿದ್ದಾರೆ ಆಲ್ರೆಡಿ. ಅಲ್ಲಿನ ಕೆಲವೊಂದಿಷ್ಟು ಟ್ರಸ್ಟ್ಗಳಿಗೆ ಮತ್ತು ಆರ್ಮಿಯವರಿಗೆ, ಪೊಲೀಸರಿಗೆ 5,000ದಿಂದ 25,000 ರೂಪಾಯಿಗೆ ಫ್ಲೈಟ್ ಟಿಕೆಟ್ ಏರಿಕೆಯಾಗಿದೆ. ಟ್ರಿಬಲ್ ರೇಟ್. ಬೆಂಗಳೂರು ಟು ಅಹಮದಾಬಾದ್ ಟಿಕೆಟ್ ದರ ಭಾರಿ ಏರಿಕೆಯಾಗಿದೆ. ದೆಹಲಿ, ಮುಂಬೈ, ಚಂಡೀಗಢ ಫ್ಲೈಟ್ ಟಿಕೆಟ್ ದರವೂ ಕೂಡ ಹೆಚ್ಚಳ ಆಗಿದೆ. ಸಾಮಾನ್ಯ ದಿನಗಳಲ್ಲಿ 3,500ದಿಂದ 5,000 ರೂಪಾಯಿ ಇರ್ತಾ ಇತ್ತು, ಆದರೆ ಈಗ 25,000. 12 ಗಂಟೆ ಒಳಗಡೆ 5 ಫ್ಲೈಟ್ಗಳು ಅಹಮದಾಬಾದ್ಗೆ ಹೋಗಲಿದೆ. ಎಲ್ಲ ಹೌಸ್ಫುಲ್ಲು. ಅಂದರೆ ಒಂಥರ ಈ ಸಿನಿಮಾ ಹೆಂಗೆ ರಿಲೀಸ್ ಆದಾಗ ಕ್ರೇಜ್ ಇರುತ್ತಲ್ವ, ಅದಕ್ಕಿಂತ ದೊಡ್ಡ ಮಟ್ಟದ ಕ್ರೇಜನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ RCB ಅಭಿಮಾನಿಗಳು ಬೆಂಗಳೂರಿನಿಂದ ಹೊರಟಿದ್ದಾರೆ. ಕೆಲವೊಬ್ಬರು ಅಲ್ಲೇ ಹೋಗಿ ಸ್ಟೇ ಆಗಿದ್ದಾರೆ ಆಲ್ರೆಡಿ. ಜರ್ಸಿ ಗಿರ್ಸಿ ಎಲ್ಲ ಹಾಕ್ಕೊಂಡು RCB ಫ್ಯಾನ್ಗಳು ಅಹಮದಾಬಾದ್ನ ಸ್ಟೇಡಿಯಂಗಳಿಗೆ ಇಟ್ಟಿದ್ದಾರೆ. ಮತ್ತು ಆ ಕಡೆಯಿಂದ ಅವರು ಪಂಜಾಬ್ನವರಿದ್ದಾರೆ. ಪಂಜಾಬು, ಚಂಡೀಗಢ, ಹರಿಯಾಣ ಆ ಕಡೆ ಅವ್ರದ್ದೇನು ಬೆಲ್ಟ್ ಇದೆ ಅಲ್ಲಿಯವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರು ತಂಡಕ್ಕೂ ಕೂಡ ಈಗ ಅಭಿಮಾನಿಗಳೇ ಒಂದು ಶಕ್ತಿ ಅಂತ ಹೇಳ್ಬೋದು. ಅಹಮದಾಬಾದ್ನ ಮೋದಿ ಸ್ಟೇಡಿಯಂ ಇದೆ ಅಲ್ವಾ, ಇಲ್ಲಿ 1,32,000 ಆಸನದ ವ್ಯವಸ್ಥೆ ಓವರಾಲ್ ಟೋಟಲ್ ಇರೋದು. 80,000 ಆನ್ಲೈನಲ್ಲೇ ಇಲ್ಲಿ ಬಿಕರಿ ಆಗಿರೋದು. 80,000 ಅದರದ್ದು 25,000 ಅಂಥೇಳಿ ಆಸನವನ್ನು ಸಪ್ರೇಟ್ ಅವರು ಕಾಯ್ದಿರಿಸಿದ್ದಾರೆ. ಹಾಗಾಗಿಯೇ ಈ ಆಸನದ ವ್ಯವಸ್ಥೆ ಮತ್ತು ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ನೋಡ್ತಾ ಇದ್ದರೆ ಖಂಡಿತವಾಗಲೂ ಇವತ್ತಿನ ಮ್ಯಾಚ್ ಎಷ್ಟು ರಣರೋಚಕವಾಗಿದೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಯಾಕಂತೇಳಿದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಪಂದ್ಯ ಆಗಲಿ, ಅದು ಪ್ಲೇ ಆಫಲ್ಲಿ ಆದರೂ ಕೂಡ ಅಷ್ಟೇ, ಎಂತಿಂಥ ರೇಟ್ಗೆ ಟಿಕೆಟ್ಗಳು ಬಿಕ್ರಿ ಆಗಿದೆ ಅಂತ ಹೇಳಿದ್ರೆ ಬ್ಲಾಕಲ್ಲಂತೂ ನಾವು ಕೇಳಲೇಬಾರ್ದು. ಎಷ್ಟೋ ಜನ ಪೊಲೀಸರು ಸಿಕ್ಕಾಕೊಂಡ್ರು. ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಅಭಿಮಾನಿಗಳು ಖರ್ಚು ಮಾಡ್ಕೊಂಡು ಹೋಗಿ ಮ್ಯಾಚನ್ನು ನೋಡಿ ಬರ್ತಾಯಿದ್ರು, ಕುಣಿದು ಕುಪ್ಪಳಿಸ್ತಾ ಇದ್ರು. ಆದರೆ ಈಗ ಆಡಿರುವಂಥ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ನಮ್ಮ RCB ತಂಡ ನಿರೀಕ್ಷೆಯನ್ನು ಹೆಚ್ಚು ಮಾಡಿಕೊಂಡು ಬರ್ತಾನೆ ಇದೆ. ಹಾಗಾಗಿನೇ ಈಗ ಎದುರಾಳಿಗಳು ಯಾರು ಅಂತ ಹೇಳಿ ನೋಡೋದು ಬೇಕಾಗಿಲ್ಲ ನಮಗೆ. ಈಗಾಗಲೇ ಕ್ವಾಲಿಫೈಯರ್ನಲ್ಲೂ ಕೂಡ ಗೆದ್ದಾಗಿದೆ.